ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿ ಬಿಲಿ ಇದು ಗಿಲಿ 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 ಪಾಲಿಟಿಕ್ಸ್. ನಮಸ್ಕಾರ, ನಾನ್ ನಿಮ್ಮ ಪ್ಯಾಕು 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 ರಾಜಕೀಯ ಸುದ್ದಿಗಳಿಗೆ ಹಾಸ್ಯದ ಡಿಚ್ಚಿ ಕೊಡೋ ಕಾರ್ಯಕ್ರಮ ಗಿಲಿ ಗಿಲಿ ಪಾಲಿಟಿಕ್ಸ್. ಸುಸ್ವಾಗತ, ಸ್ವಾಗತ. ಅಲ್ಲ, ರಾಜ್ಯದಲ್ಲಿ ಏನ್ ನಡೀತಿದೆ ಅಂತ, ಏನು ಹುಟ್ಟುಹಬ್ಬ, ಸಡಗರ, ಸಂಭ್ರಮ, ಜನಸಾಗರವೋ ಸಾಗರ. ಗೊತ್ತಾಯ್ತಲ್ಲ, ಚಿತ್ರದುರ್ಗದಲ್ಲಿ ನಿನ್ನ ಅಭಿಮಾನೋತ್ಸವ. ಏನು ನಮ್ಮ ರಾಜ ಹುಲಿಯವರು ಹಬ್ಬವೋ ಹಬ್ಬ. ಅಲ್ಲ, ನಮ್ಮ ಪ್ರಭಾಸ್ ಮಾಡಿದ್ರು ಬಾಹುಬಲಿ, ನಮ್ಮ ಕರ್ನಾಟಕಕ್ಕೊಬ್ಬರೇ ರಾಜ ಹುಲಿ. ಮತ್ತೆ ತಡ, ರಾಜ ಹುಲಿಯವ್ರು ಬರ್ತಾವ್ರೆ. ಅಯ್ಯೋ, ಬಂದೇ ಬಿಟ್ರು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಹ್ಯಾಪಿ ಬರ್ತ್ಡೇ ಸರ್, ಹ್ಯಾಪಿ ಬರ್ತ್ಡೇ ರಾಜ ಹುಲಿಯವ್ರಿಗೆ, ಹ್ಯಾಪಿ ಬರ್ತ್ಡೇ. ನಿಮ್ಮನ್ನು ನೋಡ್ಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮನ್ನು ನೋಡ್ಬೇಕು. ಹ್ಯಾಪಿ ಬರ್ತ್ಡೇ ಸರ್. ಬಾಯಿ ಮುಚ್ಕೊಟ್ರಿ ಸಾಕು. ನೀರಿಲ್ದ ಕುಡ್ಕೊಂಡ್ ಬಂದು ಈ ಥರ ಮಾತಾಡ್ತೀರೇನೋ? ನಾಚಿಕೆ ಆಗೋದಿಲ್ಲ ನಿಮಗೆ? ನಾಚಿಕೆ ಆಗ್ಬೇಕು ನಿಮಗೆ. ನನ್ನ ಹುಟ್ಟಿದ ಹಬ್ಬ ಅಲ್ಲ ಸ್ವಾಮಿ. ನಾನು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಆಗಿದೆ. ಅದರ ಒಂದು ಬೆಂಬಲದೊಂದಿಗೆ ಎಲ್ಲರೂ ಸೇರಿ ಇವತ್ತು ನನಗೆ ಅಭಿಮಾನದಿಂದ ಅಭಿಮಾನೋತ್ಸವ ಮಾಡಿದ್ರು ಸ್ವಾಮಿ ಚಿತ್ರದುರ್ಗದಲ್ಲಿ. ಅಯ್ಯೋ 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 ಅಯ್ಯೋ, ಏನು ಜನ, ಏನು ಜನ, ಏನು ಮಠಾಧೀಶರು ಸ್ವಾಮಿ, ಏನು ರಾಜಕಾರಣಿಗಳು, ಎಲ್ಲರೂ ಶುಭಾಶಯ ಕೋರಿದ್ರು, ಹೊಟ್ಟೆ ತುಂಬ ಊಟ ಮಾಡಿದ್ರು. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಸ್ವಾಮಿ. ನೀವು ಬರಬಾರ್ದೇನು? ನಿನ್ನೆ ಬಸ್ ಸಿಗ್ಲಿಲ್ಲ. ಅದಕ್ಕೆ ಹೇಳದ್ದು, ಬರೀ ಹೆಣ್ಮಕ್ಳಿಗೆ ಫ್ರೀ ಕೊಟ್ರೆ ಹೀಗೆ ಆಗೋದು. ನಿಮಗೂ ಕೊಡಬೇಕಾಗಿತ್ತು ಫ್ರೀ. ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಾನು ಕೊಡ್ತೀನಿ ನಿಮಗೆ ಫ್ರೀ. ಏನ್ ಸರ್ ಹಿಂಗ ಆಲೋಚನೆ ಕೊಡ್ತಿದ್ದೀರಾ? ನೆಕ್ಸ್ಟ್ ನೀವು ಮತ್ತೆ ನಿಲ್ಲೋ ಪ್ಲಾನ್ ಅಲ್ಲಿ ಇದ್ದೀರಾ ಹಿಂಗೆ? ಅದೆಲ್ಲ ದೈವಿಚ್ಛೆ ಸ್ವಾಮಿ, ಅದನ್ನ ಹೇಳೋಕ್ಕಾಗೋದಿಲ್ಲ. ಅಲ್ಲ ಸರ್, ಚಿತ್ರದುರ್ಗದಲ್ಲಿ ಏನು ಅಷ್ಟೊಂದು ಜನ, ಅದೇನ್ ಸರ್ ತಲೆಗಳ ಸಮುದ್ರದ ಅಲೆಗಳ? ಅಲ್ಲ ಸರ್, ಹೆಂಗ್ ಸರ್ ಅವರೆಲ್ಲ ಜನ ಜನ ಜನ, ಜೇಬು ತುಂಬ ಹಣ, ಫ್ರೀ ಊಟ, ಬೆಂಕಿಪಟ್ಟಣ ಎಲ್ಲ ಕೊಟ್ರ? ಬಾಯಿ ಬುದ್ಧಿ ಸಾಕು, ನಾಚಿಕೆ ಆಗೋದಿಲ್ವೇನು? ಏನ್ ರಾಜಕಾರಣ ಮಾಡ್ತಾ ಇದ್ದೀನಿ ನಾನು? ಇವತ್ತು ರಾಜ್ಯ ರಾಜಕಾರಣದಲ್ಲಿ ನಾನು 4 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಸ್ವಾಮಿ. ಅದರ ಅಭಿಮಾನ ಪೂರ್ವಕವಾಗಿ ಜನ ಬಂದಿದ್ದಾರೆ. ಅವ್ರಿಗೆ ಜೇಬ್ ತುಂಬ ಹಣ ಕೊಟ್ಟು, ಬೆಂಕಿ ಬೀಡಿ ಪಟ್ಟಣ ಕೊಟ್ಟು, ಬಿರಿಯಾನಿ ಕೊಟ್ಟು ಕರ್ಸೋದಕ್ಕೆ ಯಾರೋ ಇತ್ತೀಚೆಗೆ ಮಾಡ್ತಾರಲ್ಲ ಕೈ ಪಕ್ಷದವರು, ಅವ್ರು ಅನ್ಕೊಟ್ರೇನು? ನಾಚಿಕೆ ಆಗ್ಬೇಕು ನಿಮಗೆ. ನಾನು ಅಂತ ಗಿರಾಕಿ ಅಲ್ಲ ಸ್ವಾಮಿ. ಅಭಿಮಾನ ಪೂರ್ವಕವಾಗಿ ಇವತ್ತೆಲ್ಲರೂ ಪ್ರೀತಿಯಿಂದ ಬಂದಿದ್ರು ಸ್ವಾಮಿ. ಎಲ್ಲರೂ ಕೂಡ ಪ್ರೀತಿಯಿಂದ ಬಂದಿದ್ರು. ನಾನು ರಾಜ್ಯ ರಾಜಕಾರಣದಲ್ಲಿ ತಂತಿ ಮೇಲೆ ನಡೆದಿದ್ದೇನೆ. ಇವತ್ತು ಅಷ್ಟೊಂದು ಅಭಿಮಾನವನ್ನು ನೋಡಿ ನನಗೆ ಈ ತಿಂಗಳೆಲ್ಲ ನಿದ್ದೆ ಬರೋದಿಲ್ಲ ಸ್ವಾಮಿ. ನನಗೆ ಮತ್ತೆ ಒಂದು ಆಸೆ ಚಿಗುರೊಡಿತಾ ಇದೆ. ಸರ್ ಅಳಬೇಡಿ ಸರ್, ತಗೊಳ್ಳಿ ಟವಲು. ಬಾಯಿ ಮುಚ್ಚಲಿ ಸಾಕು. ಯಾರು ಹೇಳ್ತಾ ಇದ್ದೀರಿ ಅಂತ ಹೇಳಿ. ಅಭಿಮಾನವನ್ನು ನೋಡಿ ಆನಂದ ಬಾಷ್ಪ, ಸಂತೋಷದ ಕಣ್ಣೀರು ಬರ್ತಾ ಇದೆ ಸ್ವಾಮಿ. ಆ ಸಂತೋಷ ಕಣ್ಣಿನಲ್ಲಿ ನೀರುಗಳಾಗಿ ತಪ ತಪ ಅಂತ ಬೀಳ್ತಾ ಇದೆ ಸ್ವಾಮಿ. ಇಷ್ಟೊಂದು ಪ್ರೀತಿ ಮಾಡ್ತಾರೆ, ಇಷ್ಟೊಂದು ಜನ, ಇಷ್ಟು ಜನಸಾಗರ. ನಾನೇ ಧನ್ಯ ಅಂತ ಅನ್ನಿಸ್ಬಿಟ್ಟಿದೆ. ಅದಕ್ಕೆ ಸಂತೋಷದಿಂದ ಕಣ್ಣೀರಾಗ್ತಾ ಇದ್ದೀನಿ ಸ್ವಾಮಿ, ಕಣ್ಣೀರಾಗ್ತಾ ಇದ್ದೀನಿ. ಆದ್ರೂ ಸರ್, ನಿಮ್ಮ ಈ ರಾಜಕೀಯ ಜೀವನದಲ್ಲಿ 50 ವರ್ಷ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಸರ್. ಸರ್, ನಾನೀಗ ಕೇಳೋದಾದ್ರೆ, ನಿಮ್ಗೆ ಈ ರಾಜಕೀಯ ಜೀವನದಲ್ಲಿ ತುಂಬಾ ಕಾಡುವಂತ, ತುಂಬಾ ನೆನಪಿರುವಂತ ಒಳ್ಳೆ ಸಮಯ, ಒಳ್ಳೆ ಟೈಮ್ ಯಾವುದು ಸರ್? 2020 ಮ್ಯಾಚು ಸ್ವಾಮಿ. 2020 ಮ್ಯಾಚು ಸ್ವಾಮಿ. ಹೌದು, 2020 ಮ್ಯಾಚು ಸ್ವಾಮಿ. 20 ತಿಂಗಳು ಅವ್ರಿಗೆ, 20 ತಿಂಗಳು ನಮಗೆ ಅಂತೇಳಿ ಅಧಿಕಾರ ಹಂಚಿಕೆಯಲ್ಲಿ ನನಗೆ 20 ತಿಂಗಳು ಕೊಡ್ಲಿಲ್ವಲ್ಲ ಸ್ವಾಮಿ. ಅದು ನನಗೆ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ಅದೇನೆ. ಅದಾದ ನಂತರ ಮತ್ತೆ ನಾನು ಮುಖ್ಯಮಂತ್ರಿ ಆಗಿದ್ದೆ, ಅದು ಬಿಡಿ. ಆದರೆ ಅದೊಂದು ಘಟನೆ ನನಗೆ ಮಾಸದೆ ಉಳಿದಿದೆ ಸ್ವಾಮಿ, ಮಾಸದೆ ಉಳಿದಿದೆ. ಅಲ್ಲ ರಾಜ ಹುಲಿ ಅವರೇ, ಈ 50 ಆದ್ಮೇಲೂ, ಈ ರಿಟೈರ್ಮೆಂಟ್ ತಗೊಂಡ್ಮೇಲೂ ಇಷ್ಟೆಲ್ಲ ಸಂಭ್ರಮ ಸಡಗರ ಬೇಕಿತ್ತ? ಬಾಯಿ ಮುಚ್ಚಿರಿ ಸಾಕು. ನಾನು ಹೇಳಿದಲ್ಲ ಹಂಗಂತ ಬೇರೆ ಪಕ್ಷದವರೆಲ್ಲ ಮಾತಾಡ್ಕೋತಾರೆ ನೋಡಿ ಸ್ವಾಮಿ. ಕೈ ಪಕ್ಷದವ್ರು ಆಗ್ಬೋದು, ಮತ್ತೊಬ್ರು ಆಗ್ಬೋದು. ಈ ರಾಜಾವಲಿ ಬಗ್ಗೆ ಹೇಳ್ತಾ ಇದ್ದಾರೆ, ಇದು ಬೇಕಿತ್ತೇನು ಅಂತ. ನಾನು ಗಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಅಂತ ಅವ್ರಿಗೆ ಕೇಳ್ಕೊಳ್ಳಿ. 50 ವರ್ಷದ ಹಿಂದೆ ಒಂದು ಸೈಕಲ್ ಇಟ್ಕೊಂಡು ರಾಜ್ಯಾದ್ಯಂತ ಓಡಾಡಿದವ್ರು ಯಾರು? ನಾನು. ನಾನು ಕಷ್ಟಪಟ್ಟು ದಕ್ಷಿಣ ಭಾರತದಲ್ಲಿ
ಮೊದಲ ಬಾರಿಗೆ ಹೂವನ್ನು ಅರಳಿಸಿದವರು ಯಾರು? ಯಾರು? ನಾನು. ನಾನು 4 ಬಾರಿ ಹೂ ಪಕ್ಷದಿಂದ ಮುಖ್ಯಮಂತ್ರಿ ಆದವರು ಯಾರು? ಯಾರು? ನಾನು. ಮಕ್ಕಳಿಗೆ ಸೈಕಲ್ ಇಂದ ಹಿಡಿದು ಹಲವಾರು ಬಾಂಡ್ಗಳನ್ನ ಮಾಡಿ ಕೊಟ್ಟವ್ರು ಯಾರು? ಯಾರು? ನಾನು. ನಾನು ಅಲ್ಲಿ ಮಲಗಿದ್ದಂತ ಇನ್ನೊಂದು ಪಕ್ಷಕ್ಕೆ 20 ಮ್ಯಾಚ್ ಆಡಿ ಅಂತೇಳಿ ಅವ್ರಿಗೆ ಮೊದಲು 20 ತಿಂಗಳು ಅವಕಾಶ ಕೊಟ್ಟಿದ್ದು ಯಾರು? ಯಾರು? ನಾನು. ನಾನು ಆಮೇಲೆ ಅವ್ರು ನಮಗೆ ಕೈ ಕೊಟ್ಟ ಮೇಲೆ ಮತ್ತೆ ಫಿನಿಕ್ಸ್ ನಂತೆ ಎದ್ದು ಬಂದು ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದ್ಯಾರು? ಯಾರು? ನಾನು. ನಾನು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮತ್ತೆ ಅದಾದ್ಮೇಲೆ ಇನ್ನೂ ಒಂದ್ಸರಿ ಮುಖ್ಯಮಂತ್ರಿ ಆದದ್ದ್ಯಾರು? ಯಾರು? ನಾನು. ನಾನು ನಾನು ಅಣ್ಣ ನಾನು ಸತ್ತೋಯ್ತೀನಿ ಕಣಣ್ಣ. ಕೃಷಿ ಬಜೆಟ್ ಮಂಡಿಸಿದಂತ ಮೊದಲ ಮುಖ್ಯಮಂತ್ರಿ ಯಾರು? ಯಾರು? ನಾನು. ನಾನು ಈ ತರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರ್ಕ? 2028ಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗೋದು ಯಾರು? ಯಾರು? ನಾನು ಅಂತ ಹೇಳಬಹುದು ಸ್ವಾಮಿ. ಮತ್ತೆ ಹಾಗಂತ ಹೇಳ್ಬೋದು ಸ್ವಾಮಿ, ಆದ್ರೆ ನಾನು ಹೇಳೋದಿಲ್ಲ. ಯಾಕಂದ್ರೆ ಈ ವಯಸ್ಸು ನನಗೆ ಅಧಿಕಾರ ಕೊಟ್ರೆ ಉತ್ತಮವಾಗಿ ನಿರ್ವಹಿಸಬಲ್ಲೆ. ಅದ್ರ ಬೇಡಿ ಸ್ವಾಮಿ. ಮರಿರಾಜ ಹುಲಿ ಅವರಿದ್ದಾರೆ, ಇನ್ನು ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಮಾಡ್ಲಿ ಅಂತ ನಾನೇ ಸುಮ್ಮನಾಗಿದ್ದೇನೆ. ಅಲ್ಲ ಸರ್, ಈ ರಿಟೈರ್ಮೆಂಟ್ ತಗೊಂಡು ಮನೆಯಲ್ಲಿ ರಿಸ್ಕ್ ಇಲ್ಲದೆ ರಸ್ಕ್ ತಿನ್ಕೊಂಡು ಕೂರೋ ಬದಲು ಮತ್ತೆ ಯಾಕೆ ಸರ್ ಈ ರಾಜಕೀಯ ಹೋರಾಟ ಇದೆಲ್ಲ ಬೇಕಾ? ಬಾಯಿ ಮುಚ್ಕೊಳ್ರಿ ಸಾಕು. ಏನ್ ರಿಸ್ಕ್ ಇಲ್ಲದೆ ರಸ್ ತಿನ್ನೋಕೆ? ನೋಡಿ ಸ್ವಾಮಿ, ನಾನು ಇವತ್ತು 70 ಮೇಲೆ 80 ಮೇಲೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಇವತ್ತಿಗೂ ನನಗೆ ಅಧಿಕಾರ ಕೊಟ್ಟು ನೋಡ್ಲಿ, 20 ವರ್ಷದ ಯುವಕನಾಗಿ ಮಾಡ್ತೇನೆ. ಪಕ್ಷ ಸಂಘಟನೆ ಮಾಡ್ತೀನಿ ಸ್ವಾಮಿ. ನನ್ನ ಉಸಿರಿರೋವರೆಗೂ ನಾನು ಹೂವನ್ನು ಅರಳಿಸ್ತೇನೆ, ಓಡಾಡ್ತೇನೆ, ಮತ್ತೆ ಮುನ್ನೆಲೆಗೆ ತರ್ತೇನೆ. ಇವತ್ತು ಮುಂದಿನ ಎಲೆಕ್ಷನ್ ಅಲ್ಲಿ ನಾನೇ ನಿಂತು ರಾಜ್ಯಾದ್ಯಂತ ಹೋರಾಟ ಮಾಡಿ ಓಡಾಡಿ 150 ಸ್ಥಾನಗಳನ್ನ ಹೂ ಪಕ್ಷಕ್ಕೆ ತರ್ತೇನೆ ಸ್ವಾಮಿ. ನಮ್ಮ ಪಕ್ಷಕ್ಕೆ ತರ್ತೇನೆ. ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. 150 ಸ್ಥಾನಗಳು 2028ಕ್ಕೆ ನನ್ನ ಮುಖ್ಯ ಒಂದು ವೇದಿಕೆಯಲ್ಲಿ ಮಾಡಿ ತೋರಿಸ್ತೀನಿ ಸ್ವಾಮಿ. ಮಾಡಿ ತೋರಿಸ್ತೀನಿ ಸ್ವಾಮಿ. ಅಲ್ಲ ಸರ್, ಇದೆಲ್ಲ ನೀವು ರಾಜಕೀಯದಲ್ಲಿ ಇದ್ದಿದ್ರೆ ಮಾಡ್ಬೋದಿತ್ತು. ಆದ್ರೆ ನೀವೀಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಲ್ಲೋ ತರಲ್ವಾ? ಬಾಯಿ ಮುಚ್ಕೊಳ್ರಿ ಸಾಕು. ಯಾಕೆ ಈಗ ಹೇಳ್ತಾ ಇದ್ದೀರಾ? ನಾನು ಹೇಳಿದ್ದೆಲ್ಲ, ನಿಮ್ಮ ಪಕ್ಷದಲ್ಲಿ ಕೆಲವು ಲೀಡರ್ಸ್ಗಳು ಹಿಂದಿಂದ ಮಾತಾಡ್ತಾವ್ರೆ. ಯಾರು ಏನ್ ಹೇಳಿದ್ದಾರೆ ಸ್ವಾಮಿ? ನಿಮ್ಮ ಪಕ್ಷದಲ್ಲೇ ಹೇಳ್ತಿದ್ರು. ಏನಂತ ಹೇಳ್ತಾ ಇದ್ರು ಸ್ವಾಮಿ? ಅದೇ ಪರಮ ಪೂಜೆ ಅಪ್ಪ ಮಕ್ಕಳು ಸೇರ್ಕೊಂಡು ಪಕ್ಷ ಎದ್ದೇಳ್ತಿಲ್ಲ, ಇನ್ನೂ ಪಾತಾಳಕ್ಕೆ ಹೋಗ್ತಿದೆ, ಬೇಗ ಅಧ್ಯಕ್ಷರನ್ನು ಚೇಂಜ್ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ರು. ಹೌದೌದು ಸ್ವಾಮಿ, ಹಿಂಗೆ ಎಲ್ಲರೂ ಎಗರಾಡೋರೆಲ್ಲ ಇವತ್ತು ಸ್ಟಿಕ್ಕರ್ ಅಂದ್ಕೊಂಡು ಕೊನೆ ಸೀಟಲ್ಲಿ ಕೂತದ್ದಾಯ್ತು. ಅವ್ರ ಪರಿಸ್ಥಿತಿ ನೋಡಿಲ್ವೇನು? ಪಕ್ಷದಿಂದ ಉಚ್ಚಾಟನೆ ಆಗಿಲ್ವೇನು? ಇವತ್ತು ನಮಗೂ ಬೆಂಬಲ ಇದೆ. ಇವತ್ತು ಹೈಕಮಾಂಡ್ನಲ್ಲಿ ರಾಜಾವಲಿ ಅಂತಂದ್ರೆ ಎಲ್ಲರೂ ಕೂಡ ಹಿಂಗೆ ಅಂತಾರೆ. ಯಾಕಂದ್ರೆ ವಿಜಯದ ಸಂಕೇತ ಸ್ವಾಮಿ. ಸುಮ್ಮನೆ ಏನೇನೋ ಮಾತಾಡೋದಲ್ಲ, ಪಕ್ಷ ಕಟ್ ನೋಡ್ಬೇಕು ಅವರು. ಅಲ್ಲ, ಇಷ್ಟೆಲ್ಲ ದೊಡ್ಡದಾಗಿ ಕಾರ್ಯಕ್ರಮ ನಿಮ್ಮ ಪಕ್ಷದಲ್ಲೆಲ್ಲ ಬಣ ಆಗಿದೆ ಅಲ್ವಾ? ಎಲ್ಲರನ್ನು ಒಟ್ಟು ಸೇರಿಸಿ ನಿಮ್ಮ ಮಗನ್ನ CM ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಂತ ಜನ ಆಡ್ಕೋತಾವ್ರೆ. ಏನೋ ಕೇಳಿಸ್ಲಿಲ್ಲ ಸ್ವಾಮಿ? ಅದೇ ನಿಮ್ಮ ಮಗನ್ನ CM ಸೀಟಲ್ಲಿ ಕೂರಿಸ್ಬೇಕಂತ ಇದೆಲ್ಲ ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂತ ಹೇಳ್ತಾವ್ರೆ. ಏನಂದ್ರಿ ಸ್ವಾಮಿ? ಅದೇ ನಿಮ್ಮ ಮಗನ್ನ CM ಮಾಡ್ಬೇಕಂತ ಇಷ್ಟೆಲ್ಲ ಮಾಡ್ತಿದ್ದೀರಿ ಅಂತ ಹೇಳ್ತಾವ್ರೆ. ನೋಡಿ ಸ್ವಾಮಿ, ಕೇಳೋದಕ್ಕೆ ಬಹಳ ಆನಂದವಾಗಿದೆ. ನಾನು ಹೇಳ್ತೇನೆ, ಮುಂದಿನ ದಿನಗಳಲ್ಲಿ ನಮ್ಮ ಪುತ್ರ ಕೂಡ CM ಆಗ್ಬೋದು, ಹೈಕಮಾಂಡ್ ಒಪ್ಪಿದ್ರೆ. ಆದರೆ ನಾನೇ CM ಅಂತ ಅವರೆಲ್ಲೂ ಹೇಳ್ಕೊಂಡಿಲ್ಲ ಸ್ವಾಮಿ. ಪಕ್ಷವನ್ನು ಮುಖ್ಯವಾಗಿ ಒಳ್ಳೆ ಸಂಘಟನೆ ಮಾಡಿದ್ದಾರೆ. ಮೊನ್ನೆ ನಡೆದಂಥ ಅಭಿಮಾನೋತ್ಸವ ಜನರಿಗಾಗಿ ಜನರಿಗೋಸ್ಕರ ಮಾಡಿದ್ದೇವೆ ಹೊರತು ನನಗೋಸ್ಕರ ಮಾಡಿಲ್ಲ ಸ್ವಾಮಿ. ಸ್ಲಿಪ್ ಡಿಸ್ಕ್. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಹೌದು ಸ್ವಾಮಿ, ಅವ್ರು ಆಡ್ಕೋಬೋದು ಮಗನ್ನ ಮುನ್ನೆಲೆಗೆ ತರ್ತಾರಂತ. ದಯವಿಟ್ಟು ಯಾರು ತಪ್ಪಾಗಿ ಭಾವಿಸ್ಬೇಡಿ ಸ್ವಾಮಿ. ನಮ್ಮ ಮಗನ್ನ ಮುನ್ನೆಲೆಗೆ ತರಬೇಕು, ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಏನು ಅಭಿಮಾನೋತ್ಸವ ಮಾಡಿಲ್ಲ. ಎಲ್ಲರೂ ಗೌರವ ಕೊಟ್ಟು ಒಬ್ಬ ಹಿರಿಯರಿಗೆ ಅಂತ ಅಭಿಮಾನೋತ್ಸವ ಮಾಡಿದ್ದಾರೆ. ಇದ್ರ ಬಗ್ಗೆ ಆಡ್ಕೊಳ್ಳೋರು, ಟೀಕೆ ಟಿಪ್ಪಣಿ ಮಾಡೋರು ಬೇಕಾದಷ್ಟು ಇರ್ಬೋದು. ಅದನ್ನ ಯಾವುದನ್ನು ನಾನು ತಗೊಳ್ಳೋದಿಲ್ಲ ಸ್ವಾಮಿ. ನಾನು ಯಾವುದನ್ನು ಗಣನೆಗೆ ತಗೊಳ್ಳೋದಿಲ್ಲ. ನಾನು ಘಂಟಾಘೋಷವಾಗಿ ಯಾರ್ದು ಏನೇ ಹೇಳಿದ್ರು ಅಗ್ಗಲ್ಲ ಬಗ್ಗಲ್ಲ ಜಗ್ಗಲ್ಲ. ಅಗ್ಗಲ್ಲ ಬಗ್ಗಲ್ಲ ಜಗ್ಗಲ್ಲ. ಅಲ್ಲ ಸರ್, ನೀವು ನೋಡಿದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳ್ತಿದ್ದಾರೆ. ಆದ್ರೆ ಅವ್ರು ಹೇಳ್ತಾವ್ರೆ ನಿಮ್ಗಾಗಿ, ನಿಮ್ಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮೊಮ್ಮಕ್ಕಳಿಗೋಸ್ಕರ ಅಂತೆಲ್ಲ ಹೇಳ್ತಾವ್ರೆ. ನೋಡಿ ಸ್ವಾಮಿ, ಮಕ್ಳಿಗೆ ಮಾಡೋರು ಯಾವ ಪಕ್ಷದಲ್ಲಿಲ್ಲ ಸ್ವಾಮಿ. ಅಪ್ಪ ಮಕ್ಕಳ ಪಕ್ಷ ಇಲ್ವೇನು? ಅಪ್ಪ ಮಕ್ಕಳು ಮೊಮ್ಮಕ್ಕಳ ಪಕ್ಷ ಇಲ್ವೇನು? ಮೊನ್ನೆ ಎಲೆಕ್ಷನ್ ಅಲ್ಲಿ ಮೊಮ್ಮಗನ್ ನಿಲ್ಸಿಲ್ವೇನು? ಅವ್ರವ್ರ ಕ್ಷೇತ್ರದಲ್ಲಿ ಅವ್ರ ಮಕ್ಕಳು ನಿಲ್ಲಿಸ್ತಾ ಇಲ್ವೇನು? ಎಲ್ಲರೂ ಬಾಯಿಗೆ ಬಂದಾಗ ಮಾತನಾಡೋದಲ್ಲ, ಎಲ್ಲರೂ ಅವ್ರವ್ರ ಮಕ್ಕಳು ಮೊಮ್ಮಕ್ಕಳನ್ನ ನಿಲ್ಲಿಸ್ತಾ ಇದ್ದಾರೆ ಸ್ವಾಮಿ. ಅದಕ್ಕೆ ನಾನೇನು ಹೊರ್ತಾಗಿಲ್ಲ. ಇನ್ನು ನಮ್ಮ ಮೊಮ್ಮಕ್ಕಳು ಬಂದಿಲ್ಲ, ಮಕ್ಕಳು ಮಾತ್ರ ಬಂದಿರೋದು. ತಿಳ್ಕೊಳ್ರಿ.
ಆದ್ದರಿಂದ ಒಂದು ಕ್ಷೇತ್ರದಲ್ಲಿ ನಾವು ಒಂದು ಅಭಿವೃದ್ಧಿ ಮಾಡಿದಾಗ ಮುಖ್ಯಮಂತ್ರಿ ಆದಾಗ 4-6 ಟೀಕೆ ಟಿಪ್ಪಣಿಗಳಿರ್ತವೆ. ನಾನು ಅದನ್ನೆಲ್ಲ ಗಣನೆಗೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ದೀನಿ ಸ್ವಾಮಿ. ನಮ್ಮ ಮಕ್ಕಳಿಗಾಗಿ ಮಾಡಿಲ್ಲ, ನನ್ನ ಮೊಮ್ಮಕ್ಕಳಿಗಾಗಿ ಮಾಡಿಲ್ಲ, ನನ್ನ ಜನರಿಗಾಗಿ ಮಾಡಿದ್ದೇನೆ ಸ್ವಾಮಿ. ಈ ನನ್ನ ಜನರಿಗೆ ನನ್ನ 4 ಬಾರಿ ಮುಖ್ಯಮಂತ್ರಿ ಮಾಡಿದರು ಅಂತ ಜನರಿಗೆ ಕೃತಜ್ಞತೆ ಹೇಳೋದಕ್ಕೆ ಮಾಡಿದ್ದೇನೆ. ಮಠಾಧೀಶರ ಆಶೀರ್ವಾದವನ್ನು ಪಡೆದಿದ್ದೇನೆ ಅಷ್ಟೇ ಹೊರತು ಬೇರೆ ಉದ್ದೇಶ ಇಲ್ಲ ಸ್ವಾಮಿ, ಬೇರೆ ಉದ್ದೇಶ ಇಲ್ಲ. ಆದ್ರೂ ಸರ್ ಸದನದಲ್ಲಿ ಕದನ ವೀರನ ತರ ಆರ್ಭಟಿಸೋರು ನಿಮ್ಮ ಪಕ್ಷದಲ್ಲಿ ಯಾರು ಇಲ್ವಲ್ಲ ಸರ್ ಈಗ? ಹೌದು ಸ್ವಾಮಿ, ಅದನ್ನೇ ನಾನು ಹೇಳ್ತಾ ಇದ್ದೇನೆ. ನನಗೆ ಅವಕಾಶ ಕೊಟ್ಟಿದ್ರೆ ಇವತ್ತಿಗೂ ನಡುಗಿಸ್ತಾ ಇದ್ದೆ. ನಾನು ಸದನದಲ್ಲಿ ಏನೇನು ಮಾತನಾಡಿದ್ದೆ, ಏನೇನು ಆಶ್ವಾಸನೆ ಕೊಟ್ಟಿದ್ದೆ ಎಲ್ಲವೂ ಇವತ್ತು ನಿಜವಾಗ್ತಾ ಇದೆ ಸ್ವಾಮಿ. ಒಮ್ಮೆ ಕೈ ಪಕ್ಷದವ್ರಿಗೆ ಹೇಳಿದ್ದೆ, ಕನಕಪುರದ ಬಂಡೆ ಅವರೇ, ನೀವೇನೇ ಮಾಡಿ ಏನೇ ಹೇಳಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದಿಲ್ಲ ಸ್ವಾಮಿ ಇವರು ಅಂತ ಹೇಳಿದ್ದೆ. ಇವತ್ತು ಆಗ್ತಾ ಇಲ್ವೇನು? ಮತ್ತೆ ತೆನೆ ಪಕ್ಷದವ್ರಿಗೆ ನನ್ನನ್ನು ಬಿಟ್ಟು ನೀವು ಅವ್ರ ಕೈ ಹಿಡ್ದಿದ್ದೀರಿ, ಕೈ ಪಕ್ಷದವ್ರು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಹೇಳಿದ್ದೆ ಸ್ವಾಮಿ. ಅದೇ ಥರ ಚೂರಿ ಹಾಕ್ಲಿಲ್ವೇನು ಬೆನ್ನಿಂದೆ? ನಾನು ಹೇಳಿದ್ದೆಲ್ಲ ನಿಜ ಸ್ವಾಮಿ. ಸದನದಲ್ಲಿ ನಾನು ಸುಮ್ಮನೆ ಬೂಟಾಟಿಕೆ ಮಾತಾಡ್ತಾ ಇರಲಿಲ್ಲ. ಅವತ್ತು ಕಣ್ಣೀರು ಹತ್ಕೊಂಡು ಅವ್ರು ಹತ್ಕೊಂಡು ನನ್ನ ರೆಸಿಗ್ನೇಷನ್ ಕೊಡಬೇಕಾದ್ರೆ ಎಲ್ಲ ವಿಷಯನೂ ಘಂಟಾಘೋಷವಾಗಿ ಹೇಳಿ ಬಂದಿದ್ದೇನೆ. ಕಲಿವೀರ ಪಾರ್ಥನ್ ಥರ ನಾನು ಕದನದಲ್ಲಿ ನಾನು ನಡುಗಿಸ್ತಾ ಇದ್ದೆ ಸ್ವಾಮಿ. ಇಡೀ ಒಂದು ವಿರೋಧ ಪಕ್ಷ ನನ್ನ ಮುಂದೆ ಮಾತನಾಡೋದಕ್ಕೆ ನಡುಗ್ತಾ ಇತ್ತು. ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಮುಂದ್ಗಡೆ ಇರುವಂಥ ಆಡಳಿತ ಪಕ್ಷ ನಡುಗ್ತಾ ಇತ್ತು. ನನ್ನಂಥವ್ರಿಗೆ 70 ವರ್ಷ ವಯಸ್ಸಾಗಿದೆ ಅಂದ್ಬಿಟ್ರು ಸ್ವಾಮಿ. ಏನು ಮಹಾ ವಯಸ್ಸಾಗಿತ್ತು, ಕೊಟ್ಟು ನೋಡ್ಲಿ ಈಗಲೂ ನಡುಗಿಸೋದು ಏನು ಅಂತ ಈ ರಾಜಾಬಲಿ ತೋರಿಸ್ತೇನೆ. ಆದ್ರೂ ರಾಜ ಹುಲಿ ಅವರೇ, ನಿಮ್ಮ ಮಗ ಅಧ್ಯಕ್ಷ ಆದ್ರೂ ಏನೋ ಬಂದಿರುವಂತ ಉಪಚುನಾವಣೆಗಳೆಲ್ಲ ಸೋತು ಸುಣ್ಣಾದ್ರಲ್ವಾ? ಬಾಯಿ ಮುಚ್ಚರಿ ಸಾಕು. ಅದಕ್ಕೆ ಒಂದು ಆಡಳಿತ ಪಕ್ಷ ಯಾವುದಿದೆ ಅದೇ ಬರುತ್ತೆ ಉಪಚುನಾವಣೆಯಲ್ಲಿ. ಆದರೂ ನಾವು ಗೆಲ್ಲಬೇಕಾಗಿತ್ತು. ಭಾಳ ಕಡಿಮೆ ಅಂತರದಿಂದ ನಾವು ಸೋತಿದ್ದೇವೆ, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ನಮ್ಮ ಪಕ್ಷ ಯಾವತ್ತೂ ತಲೆಬಾಗೋದಿಲ್ಲ ಸ್ವಾಮಿ. ಪಂಚರಾಜ್ಯ ಎಲೆಕ್ಷನ್ ನೋಡ್ಲಿಲ್ವೇನು? ಬಂಗಾಳದಲ್ಲಿ ಸ್ವೀಪ್ ಮಾಡಿಬಿಡ್ತು, ಪುದುಚೇರಿ ಸ್ವೀಪ್ ಮಾಡಿಬಿಡ್ತು ನಮ್ಮ ಪಕ್ಷ, ಅಸ್ಸಾಂ ಸ್ವೀಪ್ ಮಾಡಿಬಿಡ್ತು ನಮ್ಮ ಪಕ್ಷ. ತಮಿಳುನಾಡಲ್ಲಿ ನಿಮ್ಮನ್ನೇ ಸ್ವೀಪ್ ಮಾಡಿದ್ರು. ಇಲ್ಲ ಸ್ವಾಮಿ, ನಮ್ಮನ್ನು ಸ್ವೀಪ್ ಮಾಡಿಲ್ಲ. ಅವರ ಪಕ್ಷ ಕೇವಲ ದೊಡ್ಡ ಪಕ್ಷ ಅಂತ ಕೈ ಪಕ್ಷ ಹೇಳ್ತಾರೆ, ಬರೀ 5 ಸ್ಥಾನಗಳು ಬಂದಿದೆ. ನಮ್ಮ ಪಕ್ಷ 1 ಸ್ಥಾನ ಬಂದಿರ್ಬೋದು, ಆದರೆ ಬರೀ 5 ಸ್ಥಾನ. ಅವರು ಏನು ಕೇರಳದಲ್ಲಿ ಒಂದು ಬಂದಿರ್ಬೋದು ಸ್ವಾಮಿ. ಅದು ಬಿಟ್ಟರೆ ನಮ್ಮ ಪಕ್ಷ ಪಕ್ಷ ಎಲ್ಲ ಕಡೆ ನಲಿತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಅರಳುತ್ತೆ. ಅದು ನಮ್ಮ ಮಗನ ಅಧ್ಯಕ್ಷತೆಯಲ್ಲಿ ಅರಳುತ್ತೆ ಅಂತ ಘಂಟಾಘೋಷವಾಗಿ ಹೇಳ್ತೇನೆ. ಯಾವುದು ಉಪಚುನಾವಣೆಗಳ ಲೆಕ್ಕಕ್ಕೆ ಬರೋದಿಲ್ಲ. 2028 ನಮ್ಮ ಮಗನ ಜೊತೆ ನಾನು ಕೂಡ ಮುಂಚೂಣಿಗೆ ಬಂದು ರಾಜ್ಯದ ಉದ್ಯೋಗಕ್ಕೆ ಸೈಕಲ್ನಲ್ಲ ಸ್ವಾಮಿ, ಕಾರ್ನಲ್ಲಿ ಓಡಾಡಿ ನನ್ನ ಒಂದು ಪಕ್ಷವನ್ನು ಕಟ್ಟಿ ಮತ್ತೊಮ್ಮೆ ಹೂವನ್ನು ಅರಳಿಸ್ತೇನೆ. ಅರಳಿದೆ 3-4 ಕಡೆ ಎಲ್ಲ ಅರಳಿದೆ. ಅರಳುತ್ತೆ ಸ್ವಾಮಿ, ಅರಳುತ್ತೆ. ಅಲ್ಲಿ ತನಕ ನೀನು ಅರಳು ಮರಳು ಆಗ್ಬೇಡ. ಕೆಲಸ ಇದೆ, ಬರ್ತೇನೆ. ಧನ್ಯವಾದಗಳು, ಹೋಗಿ ಬನ್ನಿ ಸರ್.